ಕುರಿ ಮಾಂಸ ದಾನದ ಇಚ್ಛೆಯೊಂದಿಗೆ ನಾಡಿನ ಸಮಸ್ತ ಜನತೆಗೆ ಬಕ್ರೀದ್ ಹಬ್ಬ ಸುಖ ಶಾಂತಿ ನೆಮ್ಮದಿಯನ್ನ ತರಲಿ ಎಂದು ಶುಭ ಕೋರುವವರು ಜಯನಗರ 1 ಬ್ಲಾಕ್ನ ಚಲನಚಿತ್ರದ ಪ್ರೊಡ್ಯೂಸರ್ ಮಾಹಿನ್ ಅವರು ಶುಭ ಕೋರಿದ್ದಾರೆ. ನಾವಿಂದು ಪ್ರಪಂಚದ ಎಲ್ಲೆಡೆ ಬಕ್ರೀದ್ ಅಥವಾ ಈದ್ ಉಲ್ ಅಧಾ ಇದು ಮುಸ್ಲಿಮರ ಪವಿತ್ರ ಹಬ್ಬಗಳಲ್ಲಿ ಒಂದಾಗಿದೆ. ಬಕ್ರೀದ್ ಹಬ್ಬವನ್ನ ಪ್ರೀತಿ, ತ್ಯಾಗ ಮತ್ತು ದೇವರ ಮೇಲಿನ ನಂಬಿಕೆಯನ್ನ ಸ್ಮರಿಸಲು ಆಚರಿಸುತ್ತಾರೆ. ಇದು ಪ್ರವಾದಿ ಇಬ್ರಾಹಿಂ ಅವರ ತ್ಯಾಗದ ಕಥೆಯನ್ನ ನೆನಪಿಸುತ್ತದೆ. ನಾಡಿನ ಜನತೆಗೆ ಬಕ್ರೀದ್ ಹಬ್ಬ ಸುಖ ಶಾಂತಿ ತರಲೆಂದು ಬೆಂಗಳೂರು ಜಯನಗರದ ಸಿದ್ದಾಪುರ 1 ಬ್ಲಾಕ್ನ ಚಲನಚಿತ್ರ ಪ್ರೊಡ್ಯೂಸರ್ ಆದ ಮಾಹಿನ್ ಶುಭ ಕೋರಿದ್ದಾರೆ. ಈ ಸಂದರ್ಭದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡಿದ ಅವರು, ಬಕ್ರೀದ್ ಹಬ್ಬ ಎಂದರೆ ತ್ಯಾಗದ ಹಬ್ಬ. ಪ್ರವಾದಿ ಇಬ್ರಾಹಿಂ ಅವರು ದೇವರ ಆಜ್ಞೆಯಂತೆ ತಮ್ಮ ಪ್ರೀತಿಯ ಮಗ ಇಸ್ಮಾಯಿಲ್ ಅವರನ್ನ ತ್ಯಾಗ ಮಾಡಲು ಸಿದ್ಧರಾದರು. ಆದರೆ ದೇವರು ಅವರ ನಂಬಿಕೆಯನ್ನ ಪರೀಕ್ಷಿಸಲು ಇದನ್ನ ಮಾಡಿದ್ದಾರೆ. ಕೊನೆಗೆ ದೇವರು ಒಂದು ಕುರಿಯನ್ನ ದಾನವಾಗಿ ಪಡೆದು ಮತ್ತು ಇಸ್ಮಾಯಿಲ್ ಬದಲಿಗೆ ಈ ಕುರಿಯನ್ನ ದಾನ ಮಾಡಲಾಯಿತು. ಅದಕ್ಕೆ ಈ ಹಬ್ಬವನ್ನ ಮುಸ್ಲಿಂ ಜನತೆ ಕುರಿ ಅಥವಾ ಆಡನ್ನ ದಾನವಾಗಿ ನೀಡುತ್ತಾರೆ ಎಂದು ವಿವರಿಸಿದ್ದಾರೆ.